ಹೆಲೋ ಹಾಯ್ ಇಟ್ಸ್ ಮಂಡೇ ಮಾರ್ನಿಂಗ್. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಗಿಡಕ್ಕೆಲ್ಲ ನೀರು ಹಾಕಿ ಕಸ ಹೊಡೆದು ರಂಗೋಲಿನ ಹಾಕಿದೆ. ನಂತರ ನಾನು ಬಂದಿದ್ದು ಕಿಚನ್ಗೆ. ಇವತ್ತು ಟಿಫನ್ಗೋಸ್ಕರ ನಾನು ದೋಸೆನ ಮಾಡ್ತಿದ್ದೀನಿ. ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ದೋಸೆನ ಮಾಡ್ತಿದ್ದೀನಿ. ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಎಲ್ಲ ತರಕಾರಿನ ಯೂಸ್ ಮಾಡಿಕೊಂಡು ವೆಜಿಟೇಬಲ್ ಕುರ್ಮಾವನ್ನ ಮಾಡ್ತಿದ್ದೀನಿ. ಸೊ ಹಾಗಾಗಿ ನಾನು ಇಲ್ಲಿ ಎಲ್ಲ ತರಕಾರಿಯನ್ನು ಬಿಡಿಸಿ ಕಟ್ ಮಾಡ್ತಿದ್ದೀನಿ. ನಂತರ ನಾನು ಕುರ್ಮಾಗೆ ಬೇಕಾಗಿರುವಂತಹ ಮಸಾಲೆ ಎಲ್ಲ ರುಬ್ಬಿ ನಾನು ಕುಕ್ಕರ್ಗೆ ಹಾಕಿ ಇಡ್ತಿದ್ದೀನಿ. ಇನ್ನೊಂದು ಕಡೆ ನಾನು ಪ್ಯಾನನ್ನು ಬಿಸಿ ಮಾಡ್ಕೊಳ್ತಿದ್ದೀನಿ ದೋಸೆ ಹಾಕಲಿಕ್ಕೆ. ದೋಸೆ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಬೀಟ್ರೂಟ್ ರಸವನ್ನು ನಾನು ದೋಸೆ ಹಿಟ್ಟಿಗೆ ಹಾಕಿ ಕಲಸಿದ್ದೀನಿ. ಸೊ ಹಾಗಾಗಿ ನಾನು ಇವತ್ತು ರೆಡ್ ದೋಸೆಯನ್ನು ಮಾಡ್ತಿದ್ದೀನಿ. ಆಯುಷ್ ಲಂಚ್ ಬಾಕ್ಸ್ಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೇಳಿ ನಾನು ಹಾಗೆ ಮಾಡಿದೆ. ತುಂಬ ಚೆನ್ನಾಗಿತ್ತು ದೋಸೆ. ಇನ್ನೊಂದು ಕಡೆ ನಾನು ಎಗ್ ಬುರ್ಜಿಯನ್ನು ಮಾಡ್ಕೊಳ್ತಿದ್ದೀನಿ. ಎಗ್ ಬುರ್ಜಿ ಏನಕ್ಕಪ್ಪ ಅಂದರೆ ಹಾಗಲಕಾಯಿ ಪಲ್ಯಕ್ಕೆ ಮಿಕ್ಸ್ ಮಾಡಲಿಕ್ಕೆ. ಬರೀ ಹಾಗಲಕಾಯಿ ಹಾಕಿ ಮಾಡಿದ್ರೆ ನಮ್ಮ ಯಜಮಾನರು ಆಯುಷ್ ಇಬ್ಬರು ತಿನ್ನೋದಿಲ್ಲ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಎಗ್ ಬುರ್ಜಿಯನ್ನು ಆ್ಯಡ್ ಮಾಡಿ ಈ ರೀತಿ ಪಲ್ಯವನ್ನು ಮಾಡ್ತೀನಿ. ನನ್ನ ಇವತ್ತಿನ ಅಡುಗೆ ಸಹ ಮುಗೀತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ